ಶಾಲೆಗಳಲ್ಲಿ ಮಕ್ಕಳ ಸುರಕ್ಷತೆಗೆ ಹೆಚ್ಚು ಒತ್ತನ್ನು ನೀಡಬೇಕೆಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಆಯೋಜಿಸಲಾಗಿದ್ದ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಸುರಕ್ಷತೆಯ ಕಾನೂನುಗಳ ಕುರಿತು ಬೃಹತ್ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಜಿಲ್ಲೆಯಲ್ಲಿ ಸಾಕಷ್ಟು ಬಾಲ್ಯ ವಿವಾಹ ಕುರಿತು ವರದಿಯಾಗುತ್ತಿದೆ. ಅದರಲ್ಲಿಯೂ ಹೆಚ್ಚಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಗರ್ಭ ಧರಿಸುವ ಸಂಗತಿ ಆತಂಕಕಾರಿಯಾಗಿದೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಳಿಬರುತ್ತಿದೆ. ಇದಕ್ಕೆ ಕಾನೂನು ಮಾತ್ರ ಪರಿಹಾರವಲ್ಲ. ಇದನ್ನು ತಡೆಗಟ್ಟುವಲ್ಲಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೇನು ಎಂಬುದನ್ನು ಈ ಜಾಗೃತಿ ತಿಳಿಸುತ್ತದೆ ಎಂದು ತಿಳಿಸಿದರು. ಪ್ರತಿ ಶುಕ್ರವಾರ ಜಿಲ್ಲಾ ಪಂಚಾಯತ್ ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಮಕ್ಕಳನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಪರೀಕ್ಷೆಗಾಗಿ, ಅವರ ಜೀವನಕ್ಕಾಗಿ, ಅವರ ಸುರಕ್ಷತೆಯಾಗಿ ಅದರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಇಲ್ಲೂ ಸಹ ಹಾಸನದಲ್ಲಿಯೂ ಸಹ ನಾವು ಯಶಸ್ಸು ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ SSLC ಮಕ್ಕಳ ಒಂದು ಗುಣಮಟ್ಟ ಶಿಕ್ಷಣ ಮತ್ತೆ ಅವರ ಸುರಕ್ಷತೆಗೆ ಒತ್ತು ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಸಹ ನಾವು ಆಯೋಜಿಸಿಕೊಂಡ್ವಿ. ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಇದು ಗೊತ್ತಿದೆ. ಹಾಗಾಗಿಯೂ ಮೊನ್ನೆ ಒಂದು ಘಟನೆ ನಡೆಯಿತು. ಹೋದ ತಿಂಗಳು ಒಂದು ಪುಟ್ಟ ಮಗು ಇಂದಿನ ದಿನ ರನ್ನಿಂಗ್ ರೇಸ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 10ನೇ ತರಗತಿ ಓದ್ತಾ ಇರೋ ಮಗು. ಆದ್ರೆ ನೆಕ್ಸ್ಟ್ ದಿನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ HP ಸಂದೇಶ್ ಮಾತನಾಡಿ, ಸಮಾಜದಲ್ಲಿ ಎಲ್ಲ ರೀತಿಯ ಜನರ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ. ಮಕ್ಕಳಿಡುವ ಹೆಜ್ಜೆಯನ್ನು ಯಾವ ರೀತಿ ಇಡಬೇಕೆಂಬುದರ ಜವಾಬ್ದಾರಿ ಇಡೀ ಸಮಾಜಕ್ಕೆ ಸೇರಿರುವಂತದ್ದು. ಸದೃಢ ನಾಗರಿಕ ಸಮಾಜವನ್ನು ಕಟ್ಟುವುದು ತುಂಬಾ ಮುಖ್ಯವಾಗಿದೆ. ದೇಶದ ಇತಿಹಾಸವನ್ನು ಮೊದಲು ತಿಳಿಯಬೇಕು. ಬ್ರಿಟಿಷರ ಆಡಳಿತದ ಕೆಳಗಿದ್ದು ಸಾಕಷ್ಟು ಸಮಸ್ಯೆ ಎದುರಿಸಿದ್ದು ನಮ್ಮ ಪೂರ್ವಿಕರು ಸಾಕಷ್ಟು ಶೋಚನೀಯ ಸ್ಥಿತಿಯನ್ನು ಅನುಭವಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಡಾ BR ಅಂಬೇಡ್ಕರ್ ಅವರ ಮಾತಿನಂತೆ ಪ್ರತಿಯೊಬ್ಬರೂ ಬಾಳಬೇಕು. ಪ್ರತಿ ಪ್ರಜೆಯು ಸಂವಿಧಾನದಡಿಯಲ್ಲಿ ಬದುಕಬೇಕೆಂದು ತಿಳಿಸಿದರು. ಈ ಜಿಲ್ಲೆಯಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥದ್ದು ಜಾಗೃತಿಯನ್ನು ಉಂಟು ಮಾಡುವುದಕ್ಕಾಗಿ. ಹಾಗಾಗಿ ನನಗೆ ಎರಡು ರೀತಿಯಲ್ಲಿ ಹೆಮ್ಮೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ. ಮೊದಲನೇದಾಗಿ ಜಾಗೃತಿ ಅಂದರೆ ಏನು ಅಂತ ನಾವು ನೋಡ್ಕೋಬೇಕು. ಜಾಗೃತಿ ಅಂದ್ರೆ ಏನಿಲ್ಲ, ನಮ್ಮನ್ನ ನಾವೇನೆ ಸೆನ್ಸಟೈಸ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಸಮಾಜವನ್ನ ಎಜುಕೇಟ್ ಮಾಡತಕ್ಕಂಥದ್ದು. ಅಂದರೆ ಸಮಾಜದಲ್ಲಿ ಎಲ್ಲ ರೀತಿಯ ಜನರ ಜವಾಬ್ದಾರಿ ಕೂಡ ನಾವು ಈ ದೇಶದ ಪ್ರಜೆಗಳಾಗಿ ದೇಶವನ್ನ ಒಂದು ಸದೃಢ ನಾಗರಿಕ ಸಮಾಜವನ್ನ ಕಟ್ಟುವ ಜವಾಬ್ದಾರಿ ನಮ್ಮ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಪೂರ್ಣಿಮಾ, ನ್ಯಾಯಾಧೀಶೆ ದಾಕ್ಷಾಯಿಣಿ, ಮಕ್ಕಳ ರಕ್ಷಣಾಧಿಕಾರಿ ದಿಲೀಪ್, ಉಪನಿರ್ದೇಶಕ ಧರಣಿಕುಮಾರ್ ಇನ್ನಿತರರು ಹಾಜರಿದ್ದರು.